ಮಜ ಭಾರತ. ಸುತ್ತ ಮೂವತ್ತು ಹಳ್ಳಿಲಿ ಒಬ್ಬನೇ ಒಬ್ಬ ನನ್ನ ರಟ್ಟೆ ಅಲ್ಲ, ನನ್ನ ವಾಮನ್ನು ಕೂಡ ಅಳ್ಳರ್ಸಕ್ಕಾಗಿಲ್ಲ. ಯಾಕೆಂದ್ರೆ ನಾನು ಕುಸ್ತಿ ಪೈಲ್ವಾನ್ ಸಾರ್. ಎಲ್ಲ ಕಡೆ ಪೈಲ್ವಾನ್ಗಳು ನಾನು ನೋಡ್ರೆ ಗಡ ಗಡ ಎದ್ರಕಂದಿ ಚಡ್ಡಿ ಒಳಗೆ ಉಚ್ಚಿಯ ಉಯ್ಕತಾರೆ. ಮಾರಣ ಇದ್ಯಾಕ್ಲಾ? ಅಯ್ಯೋ ಇಲ್ಲಿದ್ಯಾ, ತಗೋ ಸ್ವೀಟ್ ತಿನ್ನು. ಇದ್ಯಾಕ್ಲಾ? ತಿನ್ನೋಣ, ನಾನು ಹೇಳ್ತೀನಿ. ಏನ್ ಹೇಳ ಓಲಿ? ಕಷ್ಟಪಟ್ಟದ್ಕೆ ಒಂದ್ ಮಗ ಆಯ್ತು. ಯಾರು ಕಷ್ಟಪಟ್ಟದ್ಕೆ? ನಾನ್ ಕಾರಣ. ಹೌದಾ? ಲೋ ಮದ್ವೆ ಆಗಿ ಇನ್ನೂ ವರ್ಷ ಆಗಿಲ್ಲ, ದೆಂಗ್ಲ ಕಷ್ಟಪಟ್ಟೆ. ಅದಕ್ಕೆಲ್ಲ ತಾಕತ್ ಬೇಕಣ್ಣ. ವಿಟಮಿನ್ ಎಕ್ಸ್ ಇರ್ಬೇಕು. ಸರಿ, ನಿಂದೇನ್ ಸತ್ಯ ಸಮಾಚಾರ ಏನಿಲ್ವಲ್ಲ? ಸುತ್ತ ಮೂವತ್ತಳ್ಳಿ ನಂದ್ಯಾಕಲ್ಲ ಎಲ್ಲೋ. ನಾನ್ ಕೇಳಿದ್ದು ಸುತ್ತಮುತ್ತಳ್ಳಿ ಮಾಡ್ತಾರ ಸದ್ದಲ್ಲ. ಮತ್ತೆ ಹೋಟೆಲ್ ಏನ್ ಸದ್ ಮಾಡ್ತಿದೀಯ ಅಂತ. ಏನು ಮಾಡ್ದೆ ಇಲ್ಲ ಕಲ ಅಣ್ಣ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ 3 ವರ್ಷ ಆಯ್ತು. ನಿನ್ ಮದ್ವೆ ಆದ 2 ವರ್ಷಕ್ಕೆ ನಾನಾಗಿತ್ತು. ನನಗೆ ಎಷ್ಟು ಗೊತ್ತ ಮಕ್ಳು? ಎಷ್ಟು ವರ್ಷ? ಒಂದ್ ಪ್ರೊಡಕ್ಷನ್ ರಿಲೀಸ್ ಆಗತ್ತೆ, ಇನ್ನೊಂದು ಪ್ರೊಸೆಸ್ ಅಲ್ಲಿ ಐತೆ. ನಿನಗೆ ಅಣ್ಣ ಊರಲ್ಲೆಲ್ಲ ನಿನ್ಗೆ ಇಲ್ಲ ಇಲ್ಲ ಅಂತಿದ್ರು. ಏನ ಮಕ್ಳಿಲ್ಲ ಅಂತ ಅಂದ್ರು. ಬೈಲಿ ಏನು? ಮೊದ್ಲು ಪಂಚಾಯತ್ ಕಟ್ಟದ್ ಕಲಿ. ಊರಲ್ಲೆಲ್ಲ ನನ್ನ ಆಡ್ಕೊಂಡಂಗೆ ಆಗ್ಬಿಟ್ರು. ಮದ್ವೆ 3 ವರ್ಷ ಆಗದೆ ಬಡಿದ್ವಿ, ಇನ್ನು ಮಕ್ಳು ಮರಿ ಏನು ಇಲ್ಲ ಅಂತ. ಅದಕ್ಕೆ ಇವತ್ತು ಒಂದು ಡಿಸೈಡ್ ಮಾಡಿದ್ದೀನಿ, ನಾನು ಇರ್ಬೇಕು ಇಲ್ಲ ರಾಹುಲ್ ಇರ್ಬೇಕು, ಇಲ್ಲ ಅಂದ್ರೆ ಮನೆಗೆ ಒಂದು ಮಗ ಬರ್ಬೇಕು. ಆದಲ್ಲಿ ಮಾದಾಪುನ್ ಜಾತ್ರೆ ಇವತ್ತು ಜಮಾಯಿಸ್ಬಿಡ್ತೀನಿ. ಲೇ ಲೇ ಇಷ್ಟು ಕೂಗ್ತಾರು ಈ ಜ್ಞಾನಿದ ನೋಡು ಬಡಿದ್ಕೆ. ಅಯ್ಯೋ 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 ಅಯ್ಯೋ, ಬೆಳಗ್ನಿಂದ ಊರೆಲ್ಲ ಸುತ್ಕೊಂಡು ಈಗ ಬರ್ತಿದ್ಯಲ್ಲ. ನಿಂಗ ಮಾನ ಮರವಾದ ನಾಚಿಕೆ ಹೇಸಿಗೆ ಏನಾರು ಇದ್ದ ನಿಂಗೆ? ಮನೇಲಿ ಒಬ್ಳೆ ಇದ್ದಾಳೆ, ಬಿರ್ನೆ ಹೋಗುಮಾ ಅನ್ನೋದು ಏನಾರು ಇದ್ದ ನಿಂಗೆ? ಅಯ್ಯ ಬಡ್ಡಿದೆ ಗಂಡ್ಸಾತನ ಹೊರಗಡೆ 108 ಕೆಲಸ ಇರ್ತವೆ ನಮಗೆ. ನಿನ್ನ ಮನೆ ಟಿವಿ ನೋಡಕಾಯ್ತದೆ? ಹೌದೌದು, ಏನ್ ಕುಂತ್ಕೊಂಡು ಟಿವಿ ನೋಡ ಇಟ್ಬಿಡ್ತೀಯ ನೋಡಿ ನಿನ್ನ. ನೋಡು ಬೆಳಗಿಂದ ಮನೆ ಕೆಲಸ ಮಾಡಿ ನಡ ಬಿದ್ದೋಗ ನನಗೆ ಅಂತ. ಏನ್ ಕೊಡ್ ದಬಾಕಿದ್ಯಾವ ಮನೇಲಿ? ನಿನ್ ಜೊತೆ ಆಟ ಆಡ್ಕೊಂಡು ನಿನ್ಗಷ್ಟು ಟೈಮ್ ಇಲ್ಲ ನನಗೆ. ಮುದ್ದೆ ಮಾಡಿಟ್ಟಿದ್ದೀನಿ ಉಣ್ಕ, ನನಗ್ ಮನಿ ಕಬೇಕು. ಏನ ಏನು ಇಲ್ವಾ? ಹೇಳದ್ನೆಲ್ಲ ಮುದ್ದೆ ಮಾಡಿಟ್ಟಿದ್ದೀನಿ ಅಂತ. ಅಯ್ಯೋ ಮುದ್ದೆ ಅಲ್ಲ ಕಣಮಿ, ನೋಡ್ಲಿ ಕುಸ್ತಿ ಪೈಲ್ವನು ಮದ್ವೆ 3 ವರ್ಷ ಆಗದೆ, ಇನ್ನು ಮಕ್ಳು ಮರಿ ಏನಿಲ್ಲ ಅಂತ ಎಲ್ಲ ಊರರೆಲ್ಲ ಆಡ್ಕತ್ತವ್ರ. ನನ್ನ ಸರ್ದಾರ ಇಂತ ಸದರ ಮ್ಯಾಟಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಮೊದ್ಲು ನನ್ನ ಕಂಡೀಷನ್ ಒಪ್ಕೋ, ಆಮೇಲೆ ನಿಂದಕ್ ನಾನು ಒಪ್ಕೊಂತೀನಂತೆ. ಒಂದು ಗ್ಲಾರೆಲ್ಲ ಮದುವೆ ಆಗಿ 2 3 ಮಕ್ಳು ಮಾಡ್ಕೊಂಡವೆ. ನಾ ಹೇಳ್ಕೊಳಕ್ಕೆ ಕುಸ್ತಿ ಪೈಲ್ವಾನು, ಮಕ್ಳು ಮಾತ್ರ ಒಂದು ಇಲ್ಲ. ಅಯ್ಯೋ ಓತಾ ಬಡಿದೆ ತಗಿ. ಇದೊಂದು ಮಾತಾ ಚೆನ್ನಾಗಿ ಕಲ್ತವಳೆ, ಮನೆ ಕೆಳಗೆ ದಿಮ್ಮ ಮಧ್ಯೆಲ್ಲ ಇಟ್ಬಿಡೋದು. ರೀ ಎತ್ರಿ. ಅಯ್ಯೋ ನೀನೇ ಎತ್ತಮ್ಮಿ. ರೀ ಅಯ್ಯೋ ನಾನು ನಿದ್ದೆ ಮಾಡ್ತೀನಿ, ಎತ್ರಿ. ನಾನು ಆಜ್ಞೆ ಮಾಡ್ತೇವೆ, ನೀನೇ ಎತ್ತಮ್ಮಿ. ರೀ ನಮ್ ಬಂಗೋರಲ್ಲವಾ? ಅಲ್ಲ ಕಣಮ್ಮಿ ಕಬ್ಬಣ, ಬೇಕಾದ್ರೆ ಎತ್ತು, ಇಲ್ಲ ನೀನೇ ಹೋಗಿ ಬಿತ್ಕೋ. ಹೌದಲ್ಲ? ಅಯ್ಯ ನನ್ನ ಮಾವನ ಮಗನ ಯಾವಾಗ ನೋಡಿದ್ರು ಬಂದ್ಬಿಡ್ತಾನಲ್ಲಿ. ಊರೆಲ್ಲ ಉಚ್ಕೊಂಡು ಈಗ ಬಂದ್ಬಿಡ್ತಾನಂತೆ. ಅಯ್ಯಯ್ಯ ಎತ್ತು ಮನಸ್ಸಲ್ಲಿ ಕಟ್ಟೆ ಆಗೋಯ್ತು. ಇಷ್ಟೊತ್ನಲ್ಲಿ ಯಾವ ನಿಗದ್ಕೊಂಡಿದ್ದೇನಚೆ? ಯಾವನಾರು ನಿಗರ್ಕಲಿ, ನಿಮ್ಮ ಅಪ್ಪ ನಿಗರ್ಕನ ಅಂತ ಇನ್ನೂ ಸುದ್ದಿ ಬರ್ನಿವಲ್ಲ. ಏನಂದೆ? ಏನು ಇಲ್ಲ ಕಣಮ್ಮಿ, ಕನಸನ್ ಕೊಡಂತ ಏನು ಕೊಡಂಗ್ಲು ಬರ್ದ ಈ ಮನೇಲಿ ನನ್ಗೆ ಅಷ್ಟು ಅಕ್ಕಿಲ್ವಾ ಅಂತ. ಐತೆ ಐತೆ ಗೊಣಗು, ಆಮೇಲೆ ನೋಡಿಸ್ತಾನಂತೆ. ಹೊಲಿತಾಳೆ ಯಾಕೋ ನಿದ್ದೆನೆ ಬರೋಲ್ದಲ್ಲ. ಮ್ಯಾವ್ ಮ್ಯಾವ್ ಸರಸಕ್ಕೆ ಬಾ ಸರಳ. ಏನ್ ಕತ್ತೆ ಓದ್ಬಿಟ್ಲು. ಅಯ್ಯಪ್ಪ ಕತ್ತೆ ಏನೇ ನೀನು ಅಥವಾ ಕತ್ತೆ ಕೊಟ್ಟಿದ್ಯೋ? ಅಲ್ಲ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ 2 ಹಸು ಕರಾದಂಗೆ ಆಡ್ತಾಳೆ. ನಾನು ಜೀವನದಲ್ಲಿ ಎಷ್ಟು ಹೊಸ ಪಳಗಿಸಿದ್ದೀನಿ, ಆದ್ರೆ ನಮ್ಮನೇಲಿರೋ ಈ ಹೊಸನೇ ಪಳಗ್ಸೋಕ್ಕಾಯ್ತಲ್ಲ. ಇರಲಿ ನನಗಿದು ಯಾವುದೂ ದೊಡ್ಡದಲ್ಲ. ಆ ದಣೆ ಬರಾಲಿ ಈ ಎತ್ತಿಗೆ ನೇಗ್ಲು ನೋಗ ಕಟ್ಟಿ ಗದ್ದೆಯ ಉತ್ತಿ ಫಲ ತಗಿನಿಲ್ಲ ಅಂದ್ರೆ ನಾನು ನಮ್ಮ ಹಬ್ಬ ಊಟದ ಮಗನೇ ಅಲ್ಲ. ಏನಂದೆ? ಏನಿಲ್ಲ ಕಣಮೆ. ನೀವು ಮದುವೆ ಆಗಿ 3 ವರ್ಷ ಆಯ್ತು, ಮಕ್ಕಳಿಲ್ಲ ಮರಿ ಇಲ್ಲ. ನೀನ್ ಅಲ್ಲಿ ನಾನು ಇಲ್ಲಿ, ದಿಂಬ ಮಧ್ಯಕ್ಕೆ ಮಡಿಕ ಮನಿಕನ ಹೆಂಗದ ಮಕ್ಕಳು. ಅದಕ್ಕೆ ನೀನ್ ತಿಳಿದೋಳು, ಓದ್ದೋಳು, ವಿದ್ಯಾವಂತೆ. ಈ ದಿಂಬ ಸೈಡು ಮಾಡ್ಬಿಟ್ಟೆ ದೊಡ್ಡ ಮನ್ಸು ಮಾಡಮ್ಮಿ. ಅಲ್ಲ ಕಣಮ್ಮಿ, ಬಾಳೆಹಣ್ಣು ಕಳ್ತ್ಕೋಬಾರ್ದು, ಹುಣಸೆಹಣ್ಣು ಉಳ್ತ್ಕೋಬಾರ್ದು. ನಾನು ಹೇಳು ಮಾತು ಕೇಳು ವಸಿಯ. ಮಧ್ಯಾಹ್ನದ ಮಲಗಿದ್ ಮಾದೇವ ಮಧ್ಯರಾತ್ರಿಲೇ ಎದ್ ನಿಂತಂತೆ ನೋಡು. ಇದಕ್ಕಿದ್ದಂಗ ಮೈ ಮೇಲೆ ಬಿದ್ರೆ ಮೋದಿ ಮೇಲೆ ತಿಳ್ಸ್ಕೊಂತೀಯ
ಅಪ್ಪ ಆಟ ಎಲ್ಲ ಆಡ್ಬೇಡ, ಹೋಗ್ ಮನಿಕ. ಅಪ್ಪ ದೊಡ್ಲಿಂಗ ಯಾಕಾರು ಮಾರ್ಲಿಂಗ ಅಂತಿತ್ತು. ನಿಂಗೇನಾರು ಮಾರ್ಕೋ. ನಾನೀಗ ನಿದ್ದೆ ಮಾಡ್ಬೇಕು. ಮಾನ ಮುಚ್ಕೊಂಡು ಮರ್ಯಾದಿಂದ ಮನಿಕ. ಲೇ ಏನ ನನ್ನ ಜೀವನದಲ್ಲಿ ಇನ್ನು ಒಂದೇ ಒಂದು ಆಸೆ ಅದೇ ಕಣಮ್ಮಿ, ಅದೇನ ಅದ್ನಾರು ಈಡೇರಿಸ್ಕೊಡಮ್ಮಿ. ಏನಪ್ಪ? ಬೆಳದಿಂಗಳ ರಾತ್ರಿಲಿ ಹುಣ್ಣಿಮೆ ಬೆಳಕಲ್ಲಿ ನೀನು ಇಲಾತಿ ಹಸ ಕರ್ದ ಬಿಸಿ ನೋರೆ ಹಾಲ ತಂದು ಕೊಟ್ರೆ ನಾನು ಅದನ್ನ ಗಟ ಗಟ ಕುಡ್ದು 1 ವರ್ಷದಲ್ಲಿ ನೀನು ಮಗ ಎತ್ ಕೊಡ್ಬೇಕು. ಬೇತಾಳ, ಓಯ್ ಬೇತಾಳ, ಕಾಪಾಡಿ ಮಹಾಪ್ರಭು, ಕಾಪಾಡಿ ಮಹಾಪ್ರಭು, ಕಾಪಾಡಿ. ಕಾಪಿ ಪುಡಿ ಅಲ್ಲ ಮಹಾಪ್ರಭು, ಕಾಪಾಡಿ. ಏನಾಯ್ತು ಮಂತ್ರಿಗಳೇ? ನೀವು ಬೇತಾಳ ಹುಡುಕಿ ಅಂದ್ರ ನಾನು ಆ ಬಳಿವೆಯಲ್ಲಿ ಬಗ್ಗಿ ನೋಡ್ದೆ. ಅಯ್ಯಯ್ಯೋ ಮಹಾಪ್ರಭು. ಏನಾಯ್ತು ಮಂತ್ರಿಗಳೇ? ಬೇತಾಳ ನೋಡಿ ಹೆದರಿದಿರೇ? ಇಲ್ಲ, ಪಾತಾಳ ನೋಡಿ ಹೆದರಿದೆ. ನಿಮ್ಮಿಂದ ಕೆಲಸ ಆಗದು. ನಿಮ್ಮನ್ನು ಆ ಕಣಿವೆಗೆ ತಳ್ಳಿದ್ದರೆ ಬೇತಾಳ ಆಗಿ ಮೇಲೆ ಬರ್ತಿದ್ದೆ. ನಂಗೆ ಹುಡುಕುವ ಕೆಲಸ ತಪ್ಪಿತ್ತು. ಈ ರೀತಿ ವ್ಯರ್ಥ ಪ್ರಲಾಪವನ್ನು ಬಿಟ್ಟು ಬೇತಾಳ ಹುಡುಕುವ ಉಪಾಯ ಹೇಳಿ. ಒಂದು ಉಪಾಯ ಇದೆ. ಏನದು? ಒಬ್ಬ ಮಾಂತ್ರಿಕ ಇದ್ದಾನೆ. ಓಹೋ, ಮಾಂತ್ರಿಕನೇ? ಓಹೋ, ಮಾಂತ್ರಿಕ ಅಲ್ಲ, ಬರೀ ಮಾಂತ್ರಿಕ. ಬರೀ ಮಾಂತ್ರಿಕನೇ? ಮಾಂತ್ರಿಕ. ಅದೇ ಅವನ ಮಂತ್ರ ತಂತ್ರ ಕುತಂತ್ರಗಳಿಂದ ಬೇತಾಳ ಬಿಡಕ್ಕೆ ಬಾಂಬ್ ಬಿಡೋ ಖತರ್ನಾಕ್ ನನ್ ಮಗ. ಹೌದೇ? ಬೇಗನೆ ಕರೆಸಿ ಅವನ್ನ. ಶೋರ್ ಮಹಾಪ್ರಭು. ಮಂತ್ರಿಗಳೇ, ಇತ್ತೀಚೆಗೆ ನಿಮ್ಮ ಭಾಷೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಲ್ವೇ? ನೀವು ರಾಜ, ನಾನು ಮಂತ್ರಿ. ನಿಮ್ದು ಅರಮನೆ ಒಳಗಿನ ಭಾಷೆ, ನಮ್ದು ಹೊರಗಿನ ಭಾಷೆ. ಇದೇನು ಮಂತ್ರಿಗಳೇ? ಮೊಬೈಲ್ ಫೋನ್. ನಿಮ್ಮ ಭಾಷೆಯಲ್ಲಿ ಗಳಗಂಟೆ. ಸರಿ, ಜಂಗಮ ಗಂಟೆ. ಇದರೊಳಗಿನಿಂದ ಮಾಂತ್ರಿಕ ಬರುತ್ತಾನೆಯೇ? ಇಲ್ಲ, ಇದ್ರೊಳಗಡೆ ಮೆಸೇಜ್ ಕಳ್ಸಿದ್ರೆ ಆ ಕಡೆಯಿಂದ ಮಾಂತ್ರಿಕ ಬರ್ತಾನೆ. ನೆಟ್ವರ್ಕ್ ಸಿಗ್ತಿಲ್ಲ. ಈಗ ರಿಂಗ್ ಆಗ್ತಾ ಇದೆ. ಅಯ್ಯೋ, ನೀವೋ ನಿಮ್ ಭಾಷೆಯೋ, ಅದೇನು ರಿಂಗು? ಅರಮನೆ ಕೆಲ್ಸದ ರಂಗು ಇದ್ದಾಳಲ್ಲ, ಅವಳ ತಂಗಿ ರಿಂಗು. ಹಲೋ ಮಾಂತ್ರಿಕ, ನಾನು ಮಂತ್ರಿ. ಚೀಫ್ ಮಿನಿಸ್ಟರ್ ಅಲ್ರಿ, ರಾಜ ವಿಕ್ರಮಾದಿತ್ಯರ ಮಂತ್ರಿ. ಇಲ್ಲಿ ನಮ್ಮ ರಾಜರ ಒಂದು ಬೇತಾಳ ಕಳ್ಗೋಗ್ಬಿಟ್ಟಿದೆ. ಈ ತಕ್ಷಣನೇ ಅದನ್ನ ಹುಡುಕೊಡ್ಬೇಕು. ಇದು ರಾಜ್ಯಾಜ್ಞೆ. ರಾಜನಜ್ಜಿ ಅಲ್ರಿ, ಇದು ರಾಜ್ಯಾಜ್ಞೆ. ಬೇಗ ಬಂದ್ ಸಾಯ ಮಾರಯ್ಯ, ಇಲ್ಲಿ ನಮ್ಮ ಪ್ರಭುಗಳ ಕಾಟ ತಡಿಯಕ್ಕಾಗ್ತಿಲ್ಲ. ಭಲೇ ಮಂತ್ರಿಗಳೇ, ಈ ನಿಮ್ಮ ಜಂಗಮ ಗಂಟೆಯನ್ನು ಎಲ್ಲಿ ತೆಗೆದುಕೊಂಡಿರಿ? ನನ್ನ ಮೊಮ್ಮಗಳು ಅಮೆರಿಕದಿಂದ ಕಳ್ಸಿದ್ಲು. ಅಮೆರಿಕಂದರೆ ಬರೀ ಆಮೆಗಳು ವಾಸ ಮಾಡೋ ಊರಲ್ಲವೇ? ಯಾವ್ದಾದ್ರು ಸ್ವಂತ ಮಂತ್ರ ಇದ್ರೆ ಉದುರ್ಸಯ್ಯ. ಈ ತರ ಕಾಪಿ ಮಾಡಿದ್ರೆ ನಮ್ಮ ಮಹಾರಾಜ್ ಗೊತ್ತಾಗಲ್ಲ. ಅವನಿನ್ ಗುಲ್ಡು ಅನ್ಕೊಂಡಿದ್ಯಾ? ಬರ ಜ್ವರ ಹಕ್ಕಿ ಜ್ವರ ನಾಯಿ ಜ್ವರ ಕೋಳಿ ಜ್ವರ ಹಂದಿ ಜ್ವರ. ಮಂತ್ರಿಗಳೇ, ನಿನ್ನ ಕರ್ಸೋದಕ್ಕೆ ಸಾಕಾಗುತ್ತೆ. ಈ ಡವ್ವೆಲ್ಲ ಸಾಕು, ಬೇತಾಳ ಹುಡ್ಕಯ್ಯ. ಕೂಲ್ ಮ್ಯಾನ್ ಕೂಲ್, ಮೇ ಹೂನಾ ಬೇಬಿ. ಬರ ಜ್ವರ ಹಕ್ಕಿ ಜ್ವರ ನಾಯಿ ಜ್ವರ ಕೋಳಿ ಜ್ವರ ಹಂದಿ ಜ್ವರ. ಬೇತಾಳ, ಓಯ್ ಬೇತಾಳ, ಶಕಲಕ ಬೇಬಿ ಬಾಬಾ ಕೊಡುವೆ ಜಿಲೇಬಿ. ಜಿಲೇಬಿ ಅಂತೆ ಗುಲಾಬಿ ಅಂತೆ, ಇಲ್ಲ ಲವ್ ಪ್ರಪೋಸ್ ಮಾಡಕ ಬಂದಿದ್ಯಾ? ಮಂತ್ರಿಗಳೇ, ಮಧ್ಯದಲ್ಲಿ ಮಾತಾಡ್ಬೇಡಿ. ಡಿಸ್ಟರ್ಬ್ ಆದ್ರೆ ಬೇತಾಳ ಅಪ್ಸ್ಕ್ಯಾಂಡ್ ಆಗ್ಬಿಡುತ್ತೆ. ಈಗಾಗಿರೋದು ಅದೇ ತಾನೆ, ಮುಂದುವರ್ಸು. ಬರ ಜ್ವರ ಅಕ್ಕಿ ಜ್ವರ ನಾಯಿ ಜ್ವರ ಕೋಳಿ ಜ್ವರ ಹಂದಿ ಜ್ವರ. ಇಲ್ಲೇ ಎಲ್ಲೋ ಬರ್ತಾ ಇದೆ. ಬಂತು ಸುಮ್ಮನೆ ಓಡ್ದೆ, ನಿಜವಾಗ್ಲೂ ಬಂದ್ಬಿಡ್ತಾ. ಹಿಡ್ಕೊಳ್ಳಿ ಮಹಾಪ್ರಭು, ಇದೇ ನಿಮ್ ಬೇತಾಳ. ಎಲ್ಲಿ ಬೇತಾಳ? ಈ ಹೆದರುವ ಜೀವ ಬೇತಾಳವೇ? ಹೌದು ಮಹಾಪ್ರಭು, ಈ ಬೇತಾಳ ನಿಮ್ಮಿಂದ ತಪ್ಪಿಸ್ಕೊಳಕ್ ನಾಟಕ ಆಡ್ತಿದೆ. ಮಹಾಪ್ರಭು, ಬೇಗ ಬೆನ್ನಿಗೆರ್ಸ್ಕೊಳ್ಳಿ, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಬಿಡಯ್ಯ, ಬೆನ್ನಿ ಕೆಲಸಕ್ಕೆ ನಾನೇನು ಕೋಟ? ಶಬ್ಬಾಷ್ ಮಾಂತ್ರಿಕರೇ, ನಿಮ್ಮ ಸಾಧನೆಯನ್ನು ನಾನು ಮೆಚ್ಚಿದೆ. ತೆಗೊಳ್ಳಿ ಉಡುಗೊರೆಯನ್ನ. ಸಣ್ಣ ಕೆಲಸಕ್ಕೆ ದೊಡ್ಡ ಉಡುಗೊರೆ. ಧನ್ಯನಾದೆ ಮಹಾಪ್ರಭು, ನಾನಿನ್ನು ಹೊರಟೆ. ಬಾ ಬೇತಾಳ, ಬಂದು ನನ್ನ ಬೆನ್ನಿಗೇರು. ನಿನ್ನನ್ನು ಸ್ಮಶಾನಕ್ಕೆ ಸೇರಿಸುವ ಜವಾಬ್ದಾರಿ ನಮ್ಮದು. ಸ್ಮಶಾನಕ್ಕ ಬಿಡಯ್ಯ ನನ್ನ. ನನ್ಗಿನ್ನೂ ಬಾಲಿಗೆ ಬದುಕಬೇಕು, ನನ್ಗಿನ್ನೂ ಮದುವೆ ಆಗ್ಲಿಲ್ಲ. ನಿಂಗೆ ಟೈಮ್ ಪಾಸ್ ಮಾಡಕ್ಕೆ ನಾನಾ ಸಿಕ್ಕಿರೋದು.
ಚಲವೋ ಬೇತಾಳ, ಈಗಲೇ ಪ್ರಶ್ನೆ ಕೇಳುತ್ತಿರುವೆ ಅಲ್ಲ, ಮೊದಲು ಕತೆ ಹೇಳಿ ಆಮೇಲೆ ತಾನೇ ಪ್ರಶ್ನೆ ಕೇಳ್ಬೇಕು. ಬೈಲಿ ಮಚ್ಚಲ್ ಕೊಚ್ಚಾಕ್ಬಿಡ್ತೀನಿ. ನಾನು ಬೇತಾಳಲ್ಲ, ಮನುಷ್ಯ. ಹ, ಮಾನವನೇ? ಹೌದು, ನಾನು ಕಟ್ಟಿಗೆ ಕಾಂಟ್ರಾಕ್ಟರ್ ಕಿಟ್ಟಪ್ಪ. ಪ್ರಭುಗಳು, ಈ ಬೇತಾಳ ನಾಟಕ ಮಾಡುತ್ತಿದೆ. ಬೇಡ ಪ್ರಭು, ಬೇಡ. ನಾಟಕ ಕಂಪ್ನಿಯಿಂದ ತಪ್ಪಿಸ್ಕೊಂಡು ಒಂದು ನನ್ಗೆ ನಾಟಕ ಅಂದೀರಾ? ಮಂತ್ರಿಗಳೇ, ಇವನು ಬೇತಾಳವಲ್ಲ, ಇವನು ಮನುಷ್ಯ. ಹೌದೇ? ರಾಜ ಅಂತೆ, ಮಂತ್ರಿ ಅಂತೆ, ಇಲ್ಲೋ ಎಲ್ಲ ಹತ್ತದಲ್ಲಿ ಉಚ್ಚಾಸ್ಪತ್ರೆ ಇರಬೇಕು. ಮಂತ್ರಿಗಳೇ, ನೀವಿನ್ನು ನಮ್ಮ ರಾಜ್ಯಕ್ಕೆ ವಾಪಸ್ ಹೊರಟು ಬಿಡಿ. ಯಾಕೆ ಮಹಾಪ್ರಭು? ನೀವಿರುವುದರಿಂದಲೇ ಆ ಬೇತಾಳ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೊರಡಿ ಪ್ರಭು. ಹೊರಡಿ. ಏನ್ ಒಬ್ನೇ ಇದ್ರ ಬರಕದೇನ್ ಬೇತಾಳನ ಲವರ? ಏನಂದ್ರಿ? ಹೊರಡಿ ಮಹಾಪ್ರಭು. ನನ್ ಮಗನ್ ಚಾನಲ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಡೈಲಾಗ್ ನಂದು ಕಣ. ಕೊಟ್ಟಿರೋ ಒಂದು ಸಣ್ಣ ರೋಲು ಅಮಿಕ ಸೈಡ್ ಹೋಗಪ್ಪ. ಸಾರಿ ಕಣ, ಎಷ್ಟೊತ್ತಿಗೆ ಬರ್ಲಿ? ಹಿಟ್ಲಿ ಯಾಕೆ ಮಾಡ್ಬೇಡ, ಹೋಗಲ್ಲ ಜಗ. ನನ್ನ ಪೊಸಿಷನ್ ಆ ಕಡೆ ಹೋಗ. ಸಾರಿ ಮಗ, ಗೊತ್ತಾಗ್ಲಿಲ್ಲ. ಆಕ್ಸಿಡೆಂಟ್ ಮಾಡ್ಬಿಟ್ರಾ? ಇಲ್ಲ, ಹಣ್ಣು ಕಾಯಿ ಹೊಡೆದು ಪೂಜೆ ಮಾಡ್ದು. ಮಗ ಕಿತ್ತಾಕ್ಬಿಡ್ತೀನಿ. ಆಲ್ರೆಡಿ ಮಗ ಕಿತ್ತು ಇದೆಯಲ್ಲ. ಅಯ್ಯೋ ನಾನು ಮಗನೇ, ನಾನು ಹೇಳಿದ್ ನಿನ್ ಮಗ ಕಿತ್ತಾಕ್ಬಿಡ್ತೀನಂತ. ಇದ್ರು ಇರ್ಬೋದು, ಭೂಮಿ ಕುಂಟಿಗಿದೆ ಅಲ್ವಾ? ನೋಡ್ರ, ಲವ್ ಮಾಡದೇ ಇರೋ ಹುಡುಗಿ, ಆಕ್ಸಿಡೆಂಟ್ ಆಗದಿರೋ ಗಾಡಿ ಎಲ್ರಮ್ಮ ಸಿಗತ್ತೆ. ಲೈಫ್ ಇಸ್ ಸೋ ಮಚ್ ಕಾಂಪ್ಲಿಕೇಟೆಡ್ ಯಾ. ಅಪ್ಪ ಫಾರ್ವರ್ಡು ಸ್ವಲ್ಪ ಅಮಿಕಂದಿರ್ತೀಯ. ಇದೊಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದವನೇ. ನೋಡ, ಜೀವನ ಎಂದ ಮೇಲೆ ಪ್ರತಿಯೊಬ್ಬನು ಬೀಳುತ್ತಾನೆ. ಅದರ ಮಹತ್ವ ತಿಳಿದ ನಂತರ ಮೇಲೆ ಹೇಳುತ್ತಾನೆ. ಹಲೋ ಸರ್, ಗುಡ್ ಮಾರ್ನಿಂಗ್ ಸ್ವೀಟ್. ಇದೊಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದವನು. ಏನ ಕೊಡ್ಬಾರೋ. ಐ ಕ್ಯಾನ್ ಬಿಟ್ ಟೆಲಿಂಗ್ ಯು. ಪ್ಲೀಸ್ ಪ್ಲೀಸ್. ಬದುಕಲ್ಲಿ ಬಿದ್ದವನು ಹೇಳ್ತಾನ, ಬಾರಲ್ಲಿ ರೋಡಲ್ಲಿ ಬಿದ್ದವ್ರನ್ನ ನಾವೇ ಹೇಳಿಸ್ಬೇಕಮ್ಮ. ಇದ್ರು ಇರ್ಬೋದು, ಭೂಮಿ ಗುಡ್ಡಿಗಿದೆ ಅಲ್ವಾ? ಅಪ್ಪ ಇಂಗ್ಲಿಷ್ ನಾನು ಎಕಡ ತಕ ಹೊಡೆದ್ರು ಒಂದಿಲ್ ನೋಡು ಉಸಿರ. ನನ್ನ ಮಗನ್ ಚಾನಲ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ನನ್ ಡೈಲಾಗ್ ಕಣಯ್ಯ. ಲೇ ಉಸಿರಾಡ್ತಾ ಇಲ್ಲ ಕಣೋ. ಕಣ, ಉಸಿರೇ ಆಡ್ತಾ ಇಲ್ಲ. ಉಸಿರಾಡೋದು ಇಲ್ಲಿ ಕಣ. ಅಲ್ಲ, ಅಯ್ಯೋ, ಲೋ ಸತ್ತೋಗೋನೆ ಅನ್ಸುತ್ತೆ ಕಣ. ಪ್ರತಿ ಮರಳವು ಹೊಸ ಜನನ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ, 100 ವರ್ಷ ಚೆನ್ನಾಗಿರೋ ಗುರು. ಅಪ್ಪ ಫಾರ್ವರ್ಡು ಅಮಿಕಂದಿರ್ತೀಯ. ಬೇಗ ಹೋಗದಪ್ಪ, ಪೊಲೀಸ್ ಅವ್ರು ಬಂದ್ರೆ ಗುಂಬಿಡ್ತಾರೆ. ಹೋಗಲ್ಲೇ ಹೋಗ. ನಮ್ ಜೋಗಿ ಶಿವಣ್ಣವ್ರು ಏನಂತ ಹೇಳೋರು ಗೊತ್ತಾ? ಯಾವುದೇ ಹೆಣ ಆದ್ರೂ ಕುಡ್ಕೊಂಡು ಕುಣ್ಕೊಂಡು ಕುಸ್ಕುಸಿನ ಕಲ್ಸ್ಕೊಡ್ಬೇಕು ಅಂತ ಹೇಳೋರೆ. ಲೇ ಬಾರ ಹೋಗದ ಬೇಡ. ಒಬ್ರಿಗಲ್ಲ, ಗಾಡಿಲಿರೋ ಆರ ತಂದು ಇವನ್ ಬಾಡಿಗೆ ಹಾಕಮ್ಮ. ಇಲ್ಲಮ್ಮ ಸಿಗ. ಏನ್ರ ಮಾಡ್ತಿದ್ದೀರಾ?